ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾವು ಇವತ್ತು ಮಧ್ಯಕಾಲೀನ ಇತಿಹಾಸದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳನ್ನು ನೋಡೋಣ. ಅಲ್ಲಾವುದ್ದೀನ್ ಖಿಲ್ಜಿ ಒಬ್ಬ ವೀರ ಯೋಧ, ಗ್ರೇಟ್ ವಾರಿಯರ್ ಮತ್ತು ಯಶಸ್ವಿ ದಂಡನಾಯಕ ಅಂತ ಹೇಳ್ತೀವಿ. ಏಕೆಂದರೆ ಮಧ್ಯಕಾಲೀನ ಇತಿಹಾಸದಲ್ಲಿ ಉತ್ತರ ಭಾರತದ ಮೇಲೆ ದಂಡಯಾತ್ರೆಯನ್ನು ಮಾಡಿದ, ಜೊತೆಗೆ ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆಯನ್ನು ಮಾಡಿ ದೇವಗಿರಿ, ವಾರಂಗಲ್, ದ್ವಾರಸಮುದ್ರ ಮತ್ತು ಮಧುರೈಗಳನ್ನು ವಶಪಡಿಸಿಕೊಂಡ. ಇಲ್ಲಿ ಅಲ್ಲಾವುದ್ದೀನನ ಸೈನಿಕ ಸಾಧನೆಗಳ ಜೊತೆಗೆ ಆಡಳಿತ ಸುಧಾರಣೆಗಳು ಸಹ ಪ್ರಮುಖವಾಗಿವೆ. ಈತನು ಒಬ್ಬ ದಕ್ಷ ಆಡಳಿತಗಾರ ಅಂತ ಕರಿತೀವಿ. ಕಾರಣ ಈತ ಒಬ್ಬ ಅವಿದ್ಯಾವಂತ, ಅನಕ್ಷರಸ್ಥ ಅಂತಂದು. ಆದರೆ ತನ್ನ ಆಡಳಿತ ರಂಗದಲ್ಲಿ ಪ್ರತಿ ಇಲಾಖೆಯ ಕಡೆಗೂ ಸಹ ಗಮನವನ್ನು ನೀಡಿ ತನ್ನ ಬುದ್ಧಿವಂತಿಕೆಯಿಂದ ಪೊಲೀಸ್ ರಂಗದಲ್ಲಿ, ಸೈನಿಕ ರಂಗದಲ್ಲಿ, ಆಡಳಿತ ರಂಗದಲ್ಲಿ, ಭೂ ಕಂದಾಯದಲ್ಲಿ ಅನೇಕ ಸುಧಾರಣೆಗಳನ್ನು ಮಾಡಿದ. ಒಟ್ಟಿನಲ್ಲಿ ಮಧ್ಯಕಾಲೀನ ಇತಿಹಾಸದಲ್ಲಿ ಆಡಳಿತ ರಂಗದಲ್ಲಿ ಅನೇಕ ಸುಧಾರಣೆಗಳನ್ನು ಮಾಡಿದ ಮಹಾನ್ ವ್ಯಕ್ತಿ ಅಲ್ಲಾವುದ್ದೀನ್ ಖಿಲ್ಜಿ. ನೆಕ್ಸ್ಟ್ ಎರಡನೇ ಪಾಯಿಂಟ್, ರಾಜಪ್ರಭುತ್ವ ನೀತಿ. ಕಿಂಗ್ಶಿಪ್ ಥಿಯರಿ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ. ಕಿಂಗ್ಶಿಪ್ ಥಿಯರಿ. ಅಲ್ಲಾವುದ್ದೀನ್ ಖಿಲ್ಜಿ ಬಲ್ಬನ್ನನಂತೆ ದೈವತ್ವ ರಾಜ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿದ್ದ. ಡಿವೈನ್ ಕಿಂಗ್ಶಿಪ್ ಥಿಯರಿ ಕರಿತೀವಿ. ಅಂದ್ರೆ ಇಲ್ಲಿ ಸುಲ್ತಾನನು ಭೂಮಿಯ ಮೇಲಿನ ದೇವರು, ಸುಲ್ತಾನನ ಮಾತೆ ಕಾನೂನು. ಇಲ್ಲಿ ದೇವರು ಸುಲ್ತಾನನಿಗೆ ಯಾರಿಗೂ ಇಲ್ಲದ ಬುದ್ಧಿಶಕ್ತಿಯನ್ನು, ಜಾಣ್ಮೆಯನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತೀವಿ. ಏಕೆಂದರೆ ಇಲ್ಲಿ ಸುಲ್ತಾನ ಅಂದರೆ ದೇವರ ನೆರಳು. ಸುಲ್ತಾನನ ವಿರುದ್ಧ ದಂಗೆ ಎದ್ದರೆ ಅದು ದೇವರ ಇಚ್ಛೆಗೆ ವಿರುದ್ಧವಾಗಿ ದಂಗೆ ಎದ್ದಂತೆ. ಇಲ್ಲಿ ಸುಲ್ತಾನನ ಸೇವಕರು, ಪ್ರಜೆಗಳು ಸುಲ್ತಾನನ ಸೇವಕರು ಅಂತ ಹೇಳ್ತೀವಿ. ಈ ಸಂದರ್ಭದಲ್ಲಿ ಅಲ್ಲಾವುದ್ದೀನ್ ಒಂದು ಮಾತು ಹೇಳ್ತಾನ, ನಾನು ರಾಜ್ಯದ ಹಿತದೃಷ್ಟಿಯಿಂದ ನ್ಯಾಯವೋ ಅನ್ಯಾಯವೋ ನಾನು ನನ್ನದೇ ಆದ ಕಾನೂನುಗಳನ್ನು ಜಾರಿ ತರುತ್ತೇನೆ. ಅದು ಜನರಿಗೆ ಅದು ಒಳ್ಳೆಯದಾಗುತ್ತದೋ ಕೆಟ್ಟದಾಗುತ್ತದೋ ಎಂದು ಗೊತ್ತಿಲ್ಲ. ಆದರೆ ನನ್ನ ಮರಣಾನಂತರ ದೇವರು ನನಗೆ ಯಾವ ಶಿಕ್ಷೆ ಕೊಟ್ಟರೂ ಸಹ ನಾನು ಅನುಭವಿಸುತ್ತೇನೆ. ಜೊತೆಗೆ ಅಲ್ಲಾವುದ್ದೀನ್ ಖಿಲ್ಜಿ ಭಾರತದಲ್ಲಿ ಪ್ರಥಮ ಬಾರಿಗೆ ರಾಜಕೀಯದಿಂದ ಧರ್ಮವನ್ನು ಪ್ರತ್ಯೇಕ ಮಾಡಿದ. ಅಂದರೆ ರಾಜಕೀಯದಲ್ಲಿ ಧರ್ಮ ಇರಬಾರದು. ಈ ಪೂರ್ವದಲ್ಲಿ ರಾಜಕೀಯದಲ್ಲಿ ಇಸ್ಲಾಂ ಧರ್ಮಗುರುಗಳಾದ ಉಲೇಮಾಗಳ ಪ್ರಭಾವವಿತ್ತು. ಈ ಸಂದರ್ಭದಲ್ಲಿ ಅಲ್ಲಾವುದ್ದೀನನು ರಾಜಕೀಯದಲ್ಲಿ ಉಲೇಮಾಗಳ ಹಸ್ತಕ್ಷೇಪವನ್ನು ಸಂಪೂರ್ಣವಾಗಿ ನಿಷೇಧಿಸಿದ. ಈ ರೀತಿಯಾಗಿ ಸುಲ್ತಾನನು ದೈವದತ್ತ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಿದ್ದ. ವಿಶೇಷವಾಗಿ ಬಲ್ಬನ್ನನ ರಾಜಪ್ರಭುತ್ವ ನೀತಿ ಅಂದರೆ ಈತನ ದೃಷ್ಟಿಯಲ್ಲಿ ಇಡೀ ಆಡಳಿತದ ಕೇಂದ್ರ ಬಿಂದು ಸುಲ್ತಾನ. ಎಲ್ಲಾ ಅಧಿಕಾರಗಳು ಸುಲ್ತಾನನಲ್ಲಿದ್ದವು. ಅಂದರೆ ನಿರಂಕುಶ ರಾಜಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿದ್ದ. ಅಂದರೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಸೈನಿಕ ಎಲ್ಲಾ ಅಧಿಕಾರಗಳು ರಾಜನಲ್ಲಿದ್ದವು. ಈ ಕೇಂದ್ರೀಕೃತ ಆಡಳಿತ ಪದ್ಧತಿಯನ್ನು ರೂಪಿಸಿಕೊಂಡು ಸುಲ್ತಾನನಿಗೆ ಜಗತ್ತಿನಲ್ಲಿ ಸಮಾನವಾದ ವ್ಯಕ್ತಿ ಇಲ್ಲ. ಅಂದರೆ ಪ್ರಜೆಗಳು ಅಂದರೆ ಸುಲ್ತಾನನಿಗೆ ಸಮಾನರಲ್ಲ. ಅಂದರೆ ಭೂಮಿಯ ಮೇಲೆ ಸುಲ್ತಾನನೇ ದೇವರು, ಸುಲ್ತಾನನ ಮಾತನ್ನು ಕೇಳುವುದು ಪ್ರಜೆಗಳ ಕರ್ತವ್ಯ. ಈ ರೀತಿಯಾಗಿ ದೈವದತ್ತ ರಾಜಪ್ರಭುತ್ವ ಸಿದ್ಧಾಂತವನ್ನು ರೂಪಿಸಿದವನೇ ಅಲ್ಲಾವುದ್ದೀನ್ ಖಿಲ್ಜಿ. ನೆಕ್ಸ್ಟ್ ಪಾಯಿಂಟ್, ದಂಗೆಗಳನ್ನು
ತಡೆಗಟ್ಟಲು ಕ್ರಮಗಳು. ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಆಡಳಿತದಲ್ಲಿ ಸಿಂಹಾಸನವನ್ನೇರಿದಾಗ ಅನೇಕ ದಂಗೆಗಳನ್ನು ಎದುರಿಸಬೇಕಾಯಿತು. ಇಡೀ ರಾಜ್ಯದಲ್ಲಿ ಸುಲ್ತಾನನ ವಿರುದ್ಧ ಒಂದಲ್ಲ ಒಂದು ಕಾರಣಕ್ಕಾಗಿ ಜನರು, ಪ್ರಾಂತಾಧಿಕಾರಿಗಳು, ಅಧಿಕಾರಿಗಳು ದಂಗೆ ಏಳ್ತಿದ್ರು. ಈ ಸಂದರ್ಭದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ರಾಜ್ಯದಲ್ಲಿ ದಂಗೆಗಳನ್ನು ತಡೆಗಟ್ಟಲು ಮಂತ್ರಿಗಳ ಮತ್ತು ಅಧಿಕಾರಿಗಳ ಸಭೆ ಕರೆದ. ದಂಗೆಗಳಿಗೆ ಕಾರಣಗಳೇನು? ಆಗ ಸುಲ್ತಾನನು ತಿಳ್ಕೊಂಡ. ದಂಗೆಗಳಿಗೆ ಪ್ರಮುಖ ಕಾರಣ ಕೆಲವೇ ವ್ಯಕ್ತಿಗಳ ಕೈಯಲ್ಲಿ ಸಂಪತ್ತು ಕೇಂದ್ರೀಕೃತವಾಗಿರುವುದು. ಕೆಲವೇ ವ್ಯಕ್ತಿಗಳ ಕೈಯಲ್ಲಿ ಸಂಪತ್ತು ಕೇಂದ್ರೀಕೃತವಾಗಿರುವುದು ಅಂದರೆ ಶ್ರೀಮಂತರ ಕೈಯಲ್ಲಿ, ಅಧಿಕಾರಿಗಳ ಕೈಯಲ್ಲಿ, ಸರದಾರರ ಕೈಯಲ್ಲಿ ಸಂಪತ್ತು, ಜಮೀನು ಇದ್ದುದರಿಂದ ಅವರು ಅನಾವಶ್ಯಕವಾಗಿ ಸುಲ್ತಾನನ ವಿರುದ್ಧ ದಂಗೆ ಏಳ್ತಾರ. ಎರಡನೇ ಕಾರಣ ಗೂಢಾಚಾರ ಇಲ್ಲದೇ ಇರುವುದು. ಸುಲ್ತಾನನ ವಿರುದ್ಧ ಜನರು ದಂಗೆ ಏಳಲು ಕಾರಣ ರಾಜ್ಯದಲ್ಲಿ ದಕ್ಷ ರೀತಿಯ ಗೂಢಾಚಾರ ಪದ್ಧತಿ ಇಲ್ಲದೆ ಇರುವುದು. ಅಂದರೆ ತನ್ನ ರಾಜ್ಯದ ಪ್ರಜೆಗಳ, ಅಧಿಕಾರಿಗಳ, ಮಂತ್ರಿಗಳ ಒಳಸಂಚುಗಳನ್ನು ತಿಳಿದುಕೊಳ್ಳಲು ಈ ಸಂದರ್ಭದಲ್ಲಿ ಗೂಢಾಚಾರ ಪದ್ಧತಿ ಇರಲಿಲ್ಲ. ಅಂತೆಯೇ ಗೂಢಾಚಾರವಿಲ್ಲದೆ ಇದ್ದುದರಿಂದ ಜನರು ದಂಗೆ ಏಳುತ್ತಾ ತಿಳ್ಕೊಂಡ. ಮೂರನೇ ಕಾರಣ ಇತ್ತು ಸಾಮಾಜಿಕ ಕೂಟಗಳು. ಸಾಮಾಜಿಕ ಕೂಟಗಳು ಎಂದರೆ ಶ್ರೀಮಂತರು, ಅಧಿಕಾರಿಗಳು ಜೊತೆಗೆ ಅನೇಕರು ಸಂಪತ್ತು ಹೆಚ್ಚಾಗಿದ್ದರಿಂದ ಅವರು ಪಾರ್ಟಿಗೆ ಮಾಡ್ತಾ ಇದ್ರು. ಅವು ಡ್ರಿಂಕ್ಸ್ ಪಾರ್ಟಿ ಮಾಡ್ತಾ ಇದ್ರು. ಡ್ರಿಂಕ್ಸ್ ಪಾರ್ಟಿ ಅಂದ್ರೆ ಔತಣಕೂಟ. ಸಮಾಜದ ಉನ್ನತ ವ್ಯಕ್ತಿಗಳು ಒಂದು ಕಡೆ ಸೇರಿಕೊಂಡು ಜೂಜಾಟ, ಮದ್ಯಪಾನ ಜೊತೆಗೆ ಅಂತರ್ವಿವಾಹ ಮಾಡಿಕೊಳ್ತಾ ಇದ್ರು. ಅಂತರ್ವಿವಾಹಗಳು ಇಲ್ಲಿ ಶ್ರೀಮಂತರು, ಸರದಾರರು ಇಲ್ಲಿ ಸಾಮಾಜಿಕ ಸಂಬಂಧ ಬೆಳೆಸ್ತಾ ಇದ್ರು. ಅಂದ್ರೆ ಔತಣಕೂಟ ಮಾಡ್ತಾರೆ. ಎಲ್ಲರೂ ಒಂದೇ ಕಡೆ ಸೇರಿ ಡ್ರಿಂಕ್ಸ್ ಪಾರ್ಟಿ ಮಾಡುವುದರಿಂದ ಅವರಲ್ಲಿ ಐಕ್ಯತೆ ಬೆಳೆದು, ಏಕತೆ ಬೆಳೆದು ಅವರಲ್ಲಿ ಅಂತರ್ವಿವಾಹಗಳು ನಡೆಯುತ್ತವೆ. ಜೊತೆಗೆ ಸುಲ್ತಾನನ ವಿರುದ್ಧ ಇಲ್ಲಿ ಯಾವುದು ಔತಣಕೂಟಗಳು, ಡ್ರಿಂಕ್ಸ್ ಪಾರ್ಟಿ ಮಾಡುವುದರಿಂದ ಶ್ರೀಮಂತರು ಒಂದುಗೂಡಿಕೊಂಡು ದಂಗೆ ಏಳಲು ಕಾರಣವಾಗಿತ್ತು. ನಾಲ್ಕನೇ ಪಾಯಿಂಟ್ ಏನಿತ್ತು? ಮದ್ಯಪಾನ ಸೇವನೆ. ರಾಜ್ಯದಲ್ಲಿ ಮದ್ಯಪಾನ ಸೇವನೆ ಮಿತಿ ಮೀರಿತ್ತು. ಈ ಸಂದರ್ಭದಲ್ಲಿ ಮದ್ಯಪಾನ ಮಾಡುವವರು ಒಂದುಗೂಡಿಕೊಂಡು ಸುಲ್ತಾನನ ವಿರುದ್ಧ ದಂಗೆ ಏಳ್ತಾ ಇದ್ರು. ಆಗ ಈ 4 ಕಾರಣಗಳು: ಒಂದು, ಸಂಪತ್ತು ಕೇಂದ್ರೀಕೃತವಾಗಿತ್ತು. ಎರಡನೆಯದು, ಗೂಢಾಚಾರ ಪದ್ಧತಿ ಇಲ್ಲದೆ ಇರುವುದು. ಮೂರನೇದು, ಶ್ರೀಮಂತರ ಸಾಮಾಜಿಕ ಕೂಟಗಳು. ನಾಲ್ಕನೇದು, ಮದ್ಯಪಾನ ಸೇವನೆ. ಹಾಗಾದಕ್ಕೆ ಪರಿಹಾರಗಳು, ರೆಮಿಡೀಸ್. ಇಲ್ಲಿ ಸುಲ್ತಾನನು ತನ್ನ ವಿರುದ್ಧ ದಂಗೆ ಏಳಲು ಅನೇಕ ಕ್ರಮಗಳು. ಏನ್ ಕ್ರಮ ಕೈಗೊಂಡ? ಶ್ರೀಮಂತರ, ಸರದಾರರ ಮತ್ತು ಉಲೇಮಾಗಳಿರ್ತಕ್ಕಂಥ ಭೂಮಿಗಳನ್ನು ಸರ್ಕಾರ ತೆಗೆದುಕೊಂಡ. ಅಂದರೆ ಇನಾಮ್ ಜಮೀನುಗಳನ್ನು, ಸರ್ಕಾರ ಕೊಟ್ಟಂತ ಖಾಸಗಿ ಜಮೀನುಗಳನ್ನು, ದತ್ತಿ ಜಮೀನುಗಳನ್ನು ಸರಕಾರಕ್ಕೆ ತೆಗೆದುಕೊಂಡ. ನೆನಪಡಿತು. ಅಂದರೆ ಶ್ರೀಮಂತರ ವಿರುದ್ಧ
ಅವರು ದಂಗೆ ಏಳದಂತೆ ಅವರ ಭೂಮಿಗಳನ್ನು ಅಥವಾ ಜಮೀನುಗಳನ್ನು ಸರಕಾರವು ವಶಪಡಿಸಿಕೊಳ್ತು. ಎರಡನೇದು, ನಂತರ ತನ್ನ ರಾಜ್ಯದಲ್ಲಿ ಎಲ್ಲ ವ್ಯಕ್ತಿಗಳ ಮೇಲೆ, ಅಂದರೆ ಶ್ರೀಮಂತರ ಮೇಲೆ, ಸರದಾರರ ಮೇಲೆ, ಅಧಿಕಾರಿಗಳ ಮೇಲೆ ಇಲ್ಲಿ ಗೂಢಾಚಾರ ನೇಮಿಸಿದ. ಗೂಢಾಚಾರರು ರಾಜ್ಯದ ವಿಷಯಗಳನ್ನು ಸುಲ್ತಾನನಿಗೆ ವರದಿ ಒಪ್ಪಿಸಬೇಕಾಗಿತ್ತು. ಇದು ಗೂಢಾಚಾರ ಪದ್ಧತಿಯಿಂದಾಗಿ ಜನರು ದಂಗೆ ಏಳಲು ಸಾಧ್ಯವಾಗ್ತಿಲ್ಲ. ಮೂರನೇ ಕಾರಣ ಶ್ರೀಮಂತರ ಮತ್ತು ಅಧಿಕಾರಿಗಳ ಸಾಮಾಜಿಕ ಕೂಟಗಳನ್ನು ನಿಷೇಧ ಮಾಡಿದ. ಇನ್ನು ಮುಂದೆ ಸಾರ್ವಜನಿಕವಾಗಿ ಅಧಿಕಾರಿಗಳು ಮತ್ತು ಶ್ರೀಮಂತರು ಔತಣಕೂಟಗಳನ್ನು ಏರ್ಪಡಿಸಬಾರದು. ಒಂದು ವೇಳೆ ಏರ್ಪಡಿಸಿದರೆ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಹೇಳಿ. ನಂತರ ತನ್ನ ವಿರುದ್ಧ ದಂಗೆ ಏಳಲು ಮದ್ಯಪಾನ ಕಾರಣವಾಗಿತ್ತು. ಅಂತೆಯೇ ರಾಜ್ಯದಲ್ಲಿ ಮದ್ಯಪಾನ ಸೇವನೆ ನಿಷೇಧ ಕಾಯ್ದು ತಂದ. ಮದ್ಯಪಾನ ಸೇವನೆ ನಿಷೇಧ ಕಾನೂನು ತಂದ. ಈ ರೀತಿಯಾಗಿ ಈ ಒಂದು ದಂಗೆಗಳನ್ನು ತಡೆಗಟ್ಟಲು ಅನೇಕ ಕ್ರಮಗಳನ್ನು ಕೈಗೊಂಡವನೇ ಯಾರು? ಅಲ್ಲಾವುದ್ದೀನ್ ಖಿಲ್ಜಿ. ನಂತರ ಸರದಾರರ ವಿರುದ್ಧ ಕ್ರಮಗಳು. ಸರದಾರರು ಸಮಾಜದಲ್ಲಿ ಶ್ರೀಮಂತ ವರ್ಗ, ಅಂದರೆ ಸರದಾರರು, ಅವರ ಕೈಯಲ್ಲಿ ಭಾರಿ ಸಂಪತ್ತಿತ್ತು, ಹಣ ಇತ್ತು. ಅಂತೆಯೇ ಸಂಪತ್ತು ಇದ್ದುದರಿಂದ, ಹಣ ಇದ್ದುದರಿಂದ ಸರದಾರರು ಸುಲ್ತಾನನ ವಿರುದ್ಧ ಅನಾವಶ್ಯಕವಾಗಿ ದಂಗೆ ಏಳ್ತಾ ಇದ್ರು. ಆಗ ಸುಲ್ತಾನನು ಜನರು ಅಥವಾ ಸರದಾರರು ತನ್ನ ವಿರುದ್ಧ ದಂಗೆ ಏಳದಂತೆ ಅವರಿರ್ತಕ್ಕಂಥ ಹಣವನ್ನು, ಸಂಪತ್ತನ್ನು ವಸೂಲಿ ಮಾಡಿದ. ಅವರ ಜಮೀನುಗಳನ್ನು ವಶಪಡಿಸಿಕೊಂಡ. ಅವರ ಸಂಪತ್ತನ್ನು, ಜಮೀನುಗಳನ್ನು, ಇನಾಮ್ ಜಮೀನುಗಳನ್ನು, ಹಣವನ್ನು ಜಪ್ತಿ ಮಾಡಿದ, ವಶಪಡಿಸಿಕೊಂಡ. ನಂತರ ಸರದಾರರ ವಿರುದ್ಧ ಏನೇ ಸಣ್ಣ ತಪ್ಪು ಮಾಡಿದರೂ ಅವರ ಮೇಲೆ ಕಠಿಣ ಕ್ರಮ ಜರುಗಿಸಲಾಯಿತು. ಜೊತೆಗೆ ಸರದಾರರು ತನ್ನ ವಿರುದ್ಧ ದಂಗೆ ಏಳದಂತೆ ಅವರ ಮೇಲೆ ಗೂಢಾಚಾರರನ್ನು ನೇಮಿಸಿದ. ಸರದಾರರ ಮೇಲೆ ಗೂಢಾಚಾರ ನೇಮಿಸಲಾಯಿತು. ಜೊತೆಗೆ ಸರದಾರರ ಸ್ನೇಹ ಕೂಟಗಳನ್ನು, ಸಾಮಾಜಿಕ ಕೂಟಗಳನ್ನು ಅಥವಾ ಡ್ರಿಂಕ್ಸ್ ಪಾರ್ಟಿಗಳನ್ನು ನಿಷೇಧ ಮಾಡಲಾಯಿತು. ಡ್ರಿಂಕ್ಸ್ ಪಾರ್ಟಿ ಅಥವಾ ಸ್ನೇಹ ಕೂಟಗಳನ್ನು ಮಾಡಬೇಕಾದರೆ ಸುಲ್ತಾನನ ಅನುಮತಿ ಅಗತ್ಯ ಅಂತ ಹೇಳ್ತಾರೆ. ಈ ರೀತಿಯಾಗಿ ಸರದಾರರ ವಿರುದ್ಧ ಅನೇಕ ಕ್ರಮ ತೆಗೆದುಕೊಂಡ. ನೆಕ್ಸ್ಟ್ ಪಾಯಿಂಟ್, ಹಿಂದೂಗಳ ವಿರುದ್ಧ ಕ್ರಮಗಳು. ಹಿಂದೂಗಳ ವಿರುದ್ಧ ಕ್ರಮಗಳು. ಇಲ್ಲಿ ಸುಲ್ತಾನನು ಹಿಂದೂಗಳ ಪ್ರಾಬಲ್ಯವನ್ನು ಅಡಗಿಸಲು ಅನೇಕ ಕ್ರಮ ತೆಗೆದುಕೊಂಡ. ಅಂದರೆ ಹಿಂದೂಗಳು ಸುಲ್ತಾನನಿಗೆ ತಲೆಬಾಗಬೇಕು ಅಂತ ತಿಳ್ಕೊಂಡ. ಹಿಂದೂಗಳು ತನ್ನ ವಿರುದ್ಧ ಪ್ರಬಲರಾಗದಂತೆ ಅನೇಕ ಕ್ರಮ ತೆಗೆದುಕೊಂಡ. ಅಂದರೆ ಹಿಂದೂಗಳು ಸುಲ್ತಾನನ ವಿರುದ್ಧ ದಂಗೆ ಏಳದಂತೆ ಅನೇಕ ಕ್ರಮ ತೆಗೆದುಕೊಂಡ. ಅಂದರೆ ಹಿಂದೂಗಳನ್ನು ದಮನ ಮಾಡಲು ಅನೇಕ ಕ್ರಮ, ಅಂದರೆ ವಿಶೇಷವಾಗಿ ಕಠಿಣ ಕ್ರಮ ತೆಗೆದುಕೊಂಡ. ಅಂದ್ರೆ ಏನಿತ್ತು? ಹಿಂದೂಗಳನ್ನು ಹತ್ತಿಕ್ಕಲು ಹಿಂದೂಗಳ ಮೇಲೆ ಭಾರೀ ಕಂದಾಯ, ಟ್ಯಾಕ್ಸ್ ಹಾಕಿದ. ಭಾರೀ ಕಂದಾಯ ಅಂದರೆ ಹಿಂದೂಗಳ ಮೇಲೆ ಶೇಕಡ ತಮ್ಮ ಉತ್ಪನ್ನದ ಅರ್ಧದಷ್ಟು ಭಾಗವನ್ನು ತೆರಿಗೆ ರೂಪದಲ್ಲಿ ಕೊಡಬೇಕಾಗುತ್ತಿತ್ತು. ಹಿಂದೂಗಳು ತಮ್ಮ ಉತ್ಪನ್ನದ ಅರ್ಧದಷ್ಟು ಭಾಗವನ್ನು ಸುಲ್ತಾನನಿಗೆ ಕಂದಾಯವನ್ನು ಕೊಡಬೇಕಾಗುತ್ತಿತ್ತು. ಜೊತೆಗೆ ಹಿಂದೂಗಳ ಮೇಲೆ ತಲೆಗಂದಾಯ, ಅದೇ ಜಿಜಿಯಾ ತೆರಿಗೆ.
ತಲೆಗಂದಾಯ. ಹಿಂದೂಗಳಾದವರು ಸರಕಾರಕ್ಕೆ ಇದು ಧಾರ್ಮಿಕ ತೆರಿಗೆ, ರಿಲಿಜಿಯಸ್ ಟ್ಯಾಕ್ಸ್. ಹಿಂದೂಗಳು ಜಿಜಿಯಾ ತೆರಿಗೆ ಸರಕು ಕೊಡಬೇಕಿತ್ತು, ಅದು ಧಾರ್ಮಿಕ ತೆರಿಗೆ, ತಲೆಗಂದಾಯಿತು. ನಂತರ ಪ್ರಾಣಿಗಳ ಮೇಲೆ ತೆರಿಗೆ. ಹಿಂದೂಗಳ ಹಸು, ಎಮ್ಮೆ, ಕುರಿ, ಆಡು ಮತ್ತು ಹುಲ್ಲುಗಾವಲು ತೆರಿಗೆ, ಅಂದರೆ ಪ್ರಾಣಿಗಳ ಮೇಲೂ ಸಹ ತೆರಿಗೆಯನ್ನು ಹಾಕಲಾಗ್ತಿತ್ತು. ಇಲ್ಲಿ ಏನ್ ತಿಳ್ಕೊಂಡ, ಹಿಂದೂಗಳ ಮೇಲೆ ತೆರಿಗೆ ಹಾಕುವುದು ಪ್ರತಿಯೊಬ್ಬ ಮುಸ್ಲಿಮನ ಕರ್ತವ್ಯವಾಗಿದೆ. ಅಂತೆಯೇ ಹಿಂದೂಗಳನ್ನು ಹತ್ತಿಕ್ಕಲು ಭಾರೀ ತೆರಿಗೆ ವಿಧಿಸಿದ. ನಂತರ ಒಂದು ವೇಳೆ ಜಿಜಿಯಾ ತೆರಿಗೆ ಕೊಡದಿದ್ದಲ್ಲಿ, ತಲೆಗಂದಾಯ ಕೊಡದಿದ್ದಲ್ಲಿ ಹಿಂದೂಗಳನ್ನು ಬಲವಂತವಾಗಿ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಳಿಸಲಾಗುತ್ತಿತ್ತು. ಕನ್ವರ್ಟ್ ಟು ಹಿಂದೂಯಿಸಂ ಟು ಮುಸ್ಲಿಂ. ಜೊತೆಗೆ ಅಲ್ಲಾವುದ್ದೀನನು ತನ್ನ ಆಳ್ವಿಕೆಯ ಕಾಲದಲ್ಲಿ ಯಾವೊಬ್ಬ ಹಿಂದೂಗೂ ಉನ್ನತ ಹುದ್ದೆ ಕೊಡಲಿಲ್ಲ. ಹಿಂದೂಗಳನ್ನು ಉನ್ನತ ಹುದ್ದೆಗಳನ್ನು ದೂರ ಇಟ್ಟ, ಯಾವುದೇ ಒಂದು ದೊಡ್ಡ ಪೋಸ್ಟ್ ಕೊಡ್ತಾ ಇರಲಿಲ್ಲ. ಜೊತೆಗೆ ಅಲ್ಲಾವುದ್ದೀನನು ಹಿಂದೂ ದೇವಾಲಯಗಳನ್ನು, ವಿಗ್ರಹಗಳನ್ನು ಧ್ವಂಸ ಮಾಡಿದ. ಅಂದರೆ ಹೇಳಿದ, ಇನ್ನು ಮುಂದೆ ಹಿಂದೂಗಳು ಆಯುಧಗಳನ್ನು ಇಟ್ಟುಕೊಳ್ಳುವುದು, ವೆಪನ್ಸ್ ಇಟ್ಟುಕೊಳ್ಳುವುದು, ಕುದುರೆಗಳನ್ನು ಇಟ್ಟುಕೊಳ್ಳುವುದು, ಜೊತೆಗೆ ಉತ್ತಮ ಉಡುಪುಗಳನ್ನು, ಶ್ರೀಮಂತ ಉಡುಪುಗಳನ್ನು ಧರಿಸುವುದು ನಿಷೇಧಿಸಲಾಯಿತು. ಹಿಂದೂಗಳು ಕುದುರೆಗಳನ್ನು ಹೊಂದಬಾರದು, ಶಸ್ತ್ರಾಸ್ತ್ರಗಳನ್ನು ಹೊಂದಬಾರದು, ಜೊತೆಗೆ ಉತ್ತಮ ಉಡುಪುಗಳನ್ನು ಧರಿಸಬಾರದು. ಈಚೆಗೆ ಅಲ್ಲಾವುದ್ದೀನ ಆಳ್ವಿಕೆಯ ಕಾಲದಲ್ಲಿ ಹಿಂದೂಗಳ ಮೇಲೆ ಅನೇಕ ಕ್ರಮಗಳನ್ನು ತೆಗೆದುಕೊಳ್ಳಲಾಯಿತು. ನೆಕ್ಸ್ಟ್ ಪಾಯಿಂಟ್, ಮದ್ಯಪಾನ, ಜೂಜಾಟ ಮತ್ತು ಮಾದಕ ವಸ್ತುಗಳ ಸೇವನೆ ನಿಷೇಧ. ನೆಕ್ಸ್ಟ್ ಪಾಯಿಂಟ್, ಮದ್ಯಪಾನ, ಜೂಜಾಟ ಮತ್ತು ಮಾದಕ ವಸ್ತುಗಳ ನಿಷೇಧ. ಸುಲ್ತಾನನು ತನ್ನ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ತನ್ನ ರಾಜ್ಯದಲ್ಲಿ ಮದ್ಯಪಾನವನ್ನು ನಿಷೇಧ ಮಾಡಿದ. ಅಂದರೆ ಯಾವೊಬ್ಬ ವ್ಯಕ್ತಿಯು ಮದ್ಯವನ್ನು ಸೇವನೆ ಮಾಡಬಾರದು. ಅಂತೆಯೇ ಸ್ವತಃ ಸುಲ್ತಾನನು ತಾನೇ ಮದ್ಯಪಾನವನ್ನು ಮಾಡುವುದನ್ನು ಬಿಟ್ಟ. ಅಲ್ಲಾವುದ್ದೀನನು ಜನರಿಗೆ ಮಾದರಿಯಾಗಲು ತಾನೇ ಸ್ವತಃ ಮದ್ಯಪಾನ ಸೇವನೆಯನ್ನು ನಿಲ್ಲಿಸಿದ. ಅರಮನೆಯಲ್ಲಿರ್ತಕ್ಕಂಥ ಮದ್ಯದ ಕೊಡಗಳನ್ನು ಚೆಲ್ಲಲಾಯಿತು. ಒಂದು ಆಗುತ್ತದ, ಇನ್ನು ಮುಂದೆ ಯಾರಾದರೂ ಮದ್ಯಪಾನ ಸೇವನೆ ಮಾಡಿದ್ದಲ್ಲಿ ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುವುದು. ನಂತರ ಜೂಜಾಟ ಆಡುವುದು, ನಂತರ ಮಾದಕ ವಸ್ತುಗಳನ್ನು ಸೇವನೆ ಮಾಡುವುದು ಅಪರಾಧ. ಯಾರಾದರೂ ಮದ್ಯಪಾನ ಮಾಡಿದ್ದಲ್ಲಿ, ಜೂಜಾಟ ಆಡಿದಲ್ಲಿ, ಮಾದಕ ವಸ್ತುಗಳನ್ನು ಅಫೀಮು, ಗಾಂಜಾ ಸೇರಿಸಿದಲ್ಲಿ ಅವರಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತಿತ್ತು. ಇಲ್ಲಿ ಸುಲ್ತಾನ ಮದ್ಯಪಾನ ಅಂಗಡಿಗಳನ್ನು ಸಂಪೂರ್ಣವಾಗಿ ಮುಚ್ಚಿಸಿದ. ಅಷ್ಟೇ ಅಲ್ಲದೆ ಸುಲ್ತಾನ್ ಏನೇ ಕ್ರಮ ತೆಗೆದುಕೊಂಡಿದ್ದರೂ ಸಹ ಶ್ರೀಮಂತರು, ಜನರು ಸುಲ್ತಾನನಿಗೆ ಗೊತ್ತಾಗದಂತೆ ಖಾಸಗಿ ಮದ್ಯ ಸೇವನೆ ಮಾಡ್ತಾ ಇದ್ರು. ಸುಲ್ತಾನನಿಗೆ ಗೊತ್ತಾಗದಂತೆ ಮದ್ಯಪಾನ ಮಾಡ್ತಾ ಇದ್ರು. ಇದು ಸುಲ್ತಾನ್ ಗೊತ್ತಾಯ್ತು. ಆಗ ಸುಲ್ತಾನ ಮತ್ತೊಂದು ಕಾಯ್ದೆ ತಂದ, ಇನ್ನು ಮುಂದೆ ಜನರು ಖಾಸಗಿ ಮದ್ಯ ಮಾರಾಟ ನಿಷೇಧ ಮಾಡಲಾಯಿತು. ಖಾಸಗಿ ಮದ್ಯಪಾನ ನಿಷೇಧ ಮಾಡಲಾಯಿತು.
ನಂತರ ಇಲ್ಲಿ ಮದ್ಯಪಾನ ಮಾಡುವವರು ಸರಕಾರದ ಅನುಮತಿ ಪಡೆತಕ್ಕದ್ದು. ನಂತರ ಇಲ್ಲಿ ಮದ್ಯಪಾನ ಸಾರ್ವಜನಿಕವಾಗಿ ಮದ್ಯಪಾನ ಸಮಾರಂಭವನ್ನು ಏರ್ಪಡಿಸುವುದು ನಿಷೇಧಗೊಳಿಸಲಾಯಿತು. ನೆಕ್ಸ್ಟ್ ಪಾಯಿಂಟ್, ಗೂಢಾಚಾರ ಮತ್ತು ಪೊಲೀಸ್ ಸುಧಾರಣೆಗಳು. ಸ್ಪೈಸ್, ಗೂಢಾಚಾರ ಮತ್ತು ಪೊಲೀಸ್ ರಿಫಾರ್ಮ್ಸ್. ಗೂಢಾಚಾರ ಮತ್ತು ಪೊಲೀಸರು. ಅಲ್ಲಾವುದ್ದೀನ್ ಖಿಲ್ಜಿಯು ಪ್ರಥಮ ಬಾರಿಗೆ ಗೂಢಾಚಾರ ಪದ್ಧತಿಯನ್ನು ಜಾರಿ ತಂದ. ಅಂದರೆ ಇಡೀ ರಾಜ್ಯದ ತುಂಬೆಲ್ಲ ಶ್ರೀಮಂತರ ಮೇಲೆ, ಸರದಾರರ ಮೇಲೆ. ಅಲ್ಲಾವುದ್ದೀನನ ಸುಧಾರಣೆಗಳಲ್ಲಿ ಮಹತ್ವದ ಸುಧಾರಣೆ ಎಂದರೆ ಆರ್ಥಿಕ ಸುಧಾರಣೆಗಳು, ಎಕನಾಮಿಕಲ್ ರಿಫಾರ್ಮ್ಸ್ ಅಥವಾ ಬೆಲೆ ಮತ್ತು ಮಾರುಕಟ್ಟೆ ನಿಯಂತ್ರಣ, ಪ್ರೈಸ್ ಅಂಡ್ ಮಾರ್ಕೆಟ್ ಕಂಟ್ರೋಲ್. ಆರ್ಥಿಕ ಸುಧಾರಣೆಗಳು ಅಥವಾ ಬೆಲೆ ಮತ್ತು ಮಾರುಕಟ್ಟೆ ನಿಯಂತ್ರಣ. ಅಲ್ಲಾವುದ್ದೀನನ ಉಳಿದೆಲ್ಲ ಸುಧಾರಣೆಗಳಿಗಿಂತ ಆರ್ಥಿಕ ಸುಧಾರಣೆಗಳು ಮಹತ್ವದ್ದಾಗಿದೆ. ಅಲ್ಲಾವುದ್ದೀನ್ ಒಬ್ಬ ಶ್ರೇಷ್ಠ ರಾಜಕೀಯ ಅರ್ಥಶಾಸ್ತ್ರಜ್ಞ ಅಂತ. ಅಲ್ಲಾವುದ್ದೀನನನ್ನು ಅನೇಕ ಇತಿಹಾಸಕಾರರು ರಾಜಕೀಯ ಅರ್ಥಶಾಸ್ತ್ರಜ್ಞ ಎಂದು ಕರೆದಿದ್ದಾರೆ. ಸುಲ್ತಾನನ ಸಾಮ್ರಾಜ್ಯವು ವಿಸ್ತಾರವಾಗಿತ್ತು. ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಲು ಮಂಗೋಲಿಯನ್ನರ ದಾಳಿಗಳನ್ನು ಎದುರಿಸಲು ದೊಡ್ಡದಾದ ಸೈನ್ಯದ ಅವಶ್ಯಕತೆ ಇತ್ತು, ಬೃಹತ್ ಸೈನ್ಯದ ಅವಶ್ಯಕತೆ ಇತ್ತು. ಆದರೆ ಈ ಬೃಹತ್ ಸೈನ್ಯವನ್ನು ನಿರ್ವಹಿಸಿಕೊಂಡು ಹೋಗಲು ಸೈನಿಕರಿಗೆ ಸಂಬಳ ಕೊಡಲು ಅಸಾಧ್ಯವಿತ್ತು. ಆಗ ಸುಲ್ತಾನನು ತನ್ನ ಸೈನಿಕರಿಗೆ ಕಡಿಮೆ ವೆಚ್ಚದಲ್ಲಿ ಜೀವನಾವಶ್ಯಕ ವಸ್ತುಗಳು ಸಿಗುವವು, ಕಡಿಮೆ ವೆಚ್ಚದಲ್ಲಿ ಜೀವನಾವಶ್ಯಕ ವಸ್ತುಗಳನ್ನು ಖರೀದಿ ಮಾಡಲು ತನ್ನದೇ ಆದ ಸುಧಾರಣೆ ತಂದ. ಕಾರಣ ತನ್ನ ರಾಜ್ಯದ ಖಜಾನೆ ಬೊಕ್ಕಸ ಖಾಲಿಯಾಗಿತ್ತು. ಸುಲ್ತಾನ ಜೀವನಾವಶ್ಯಕ ವಸ್ತುಗಳು ಅಂತ ಹೇಳ್ತೀವಿ. ಯಾವಿಲ್ಲಿ ಜೀವನಾವಶ್ಯಕ ವಸ್ತುಗಳು? ದವಸ, ಧಾನ್ಯ, ಬಟ್ಟೆ, ಬಾರ್ಲಿ, ಅಕ್ಕಿ, ಸಕ್ಕರೆ, ತುಪ್ಪ, ಎಣ್ಣೆ, ಉಪ್ಪು. ಸುಲ್ತಾನನು ತನ್ನ ಸೈನಿಕರಿಗೆ ಕಡಿಮೆ ವೇತನದಲ್ಲಿ ಜೀವನಾವಶ್ಯಕ ವಸ್ತುಗಳು ಅಂದರೆ ಇಲ್ಲಿ ದವಸ, ಧಾನ್ಯ, ಬಟ್ಟೆ, ಬಾರ್ಲಿ, ಅಕ್ಕಿ, ಸಕ್ಕರೆ, ತುಪ್ಪ, ಎಣ್ಣೆ, ಉಪ್ಪು ಎಲ್ಲವೂ ಜೀವನಾವಶ್ಯಕ ವಸ್ತುಗಳು. ಈ ಜೀವನಾವಶ್ಯಕ ವಸ್ತುಗಳು ಸೈನಿಕರಿಗೆ ಕಡಿಮೆ ವೇತನದಲ್ಲಿ ಸಿಗಲು ಅಥವಾ ಕಡಿಮೆ ದರದಲ್ಲಿ ಸಿಗಲು ಉತ್ಪಾದನಾ ವೆಚ್ಚ ಮತ್ತು ಅಲ್ಪ ಲಾಭದ ಉತ್ಪಾದನಾ ವೆಚ್ಚ ಮತ್ತು ಸ್ವಲ್ಪ ಲಾಭದ ಆಧಾರದ ಮೇಲೆ ಜೀವನಾವಶ್ಯಕ ವಸ್ತುಗಳ ಬೆಲೆಗಳನ್ನು ನಿಗದಿಪಡಿಸಿದ. ಇಲ್ಲಿ ಜೀವನಾವಶ್ಯಕ ವಸ್ತುಗಳ ಮಾರುಕಟ್ಟೆಗಳಿಗೆ
ಸಕ್ಕರೆ, ಉಪ್ಪು, ಅಕ್ಕಿ, ಬಾರ್ಲಿ, ಎಣ್ಣೆ, ತುಪ್ಪ ಇವೆಲ್ಲವುಗಳ ಮಾರುಕಟ್ಟೆಗಳಿಗಾಗಿ ಆ ಮಾರುಕಟ್ಟೆಗೆ ಮಂಡಿ ಎಂದು ಕರೆಯಲಾಗುತ್ತದೆ. ಮಂಡಿ. ಜೀವನಾವಶ್ಯಕ ವಸ್ತುಗಳು ಸಿಗುವ ಮಾರುಕಟ್ಟೆಯನ್ನು ನಾವು ಮಂಡಿ ಎಂದು ಕರೆಯಲಾಗುತ್ತಿತ್ತು. ಸುಲ್ತಾನ ಆರ್ಡರ್ ಮಾಡಿದ, ಇನ್ನು ಮುಂದೆ ಪ್ರತಿಯೊಂದು ಅಂಗಡಿಯು ಜೀವನಾವಶ್ಯಕ ವಸ್ತುಗಳ ಬೆಲೆಯನ್ನು ಜನರಿಗೆ ಕಾಣುವಂತೆ ಅಂಗಡಿಗಳಲ್ಲಿ ಹಾಕಬೇಕು. ಜನಸಾಮಾನ್ಯರಿಗೂ ಜೀವನಾವಶ್ಯಕ ವಸ್ತುಗಳ ಬೆಲೆಗಳು ಎಷ್ಟಿವೆ ಎಂಬುದನ್ನು ಅವರು ಇಡೀ ಜನರಿಗೆ ಕಾಣುವಂತೆ ಗೋಡೆಯ ಮೇಲೆ ತೂಗಾಕಬೇಕು. ಉದಾಹರಣೆಗೆ ಯಾವ ರೀತಿ ನಾವು ಸೊಸೈಟಿಯಲ್ಲಿ ನಾವು ನಿಗದಿತ ಜಾಗ ನೋಡ್ತೀವಿ. ಸೊಸೈಟಿಯಲ್ಲಿ ಅಥವಾ ದಿನಸಿ ಅಂಗಡಿಯಲ್ಲಿ, ರೇಷನ್ ಅಂಗಡಿಯಲ್ಲಿ ನಾವು ನೋಟಿಸ್ ಬೋರ್ಡ್ ನೋಡ್ತೀವಿ, ಜಾಗದ ಪಟ್ಟಿ ನೋಡ್ತೀವಿ. ಅದೇ ರೀತಿಯಾಗಿ ಅಲ್ಲಾವುದ್ದೀನನ ಕಾಲದಲ್ಲಿ ನಿಗದಿತ ದರದ ಪಟ್ಟಿ ಇತ್ತು. ಯಾವ ಬೆಳೆಗೆ ದರ ಎಷ್ಟು. ಉದಾಹರಣೆ ನೋಡಿ, ಒಂದನೇದು ಗೋಧಿ 1 ಮಣಕ್ಕೆ, ಗೋಧಿ 1 ಮಣಕ್ಕೆ 7.5 ಜಿತಾಲ್. ಪ್ರತಿಯೊಂದು ರೇಷನ್ ಅಂಗಡಿಯ ಮುಂದೆ ಅಥವಾ ದಿನಸಿ ಅಂಗಡಿಯ ಮುಂದೆ ಇದನ್ನು ತೂಗು ಹಾಕಲಾಯಿತು. ಗೋಧಿ 1 ಮಣಕ್ಕೆ 7.5 ಜಿತಾಲ್. ಜಿತಾಲ್ ಎಂದರೆ ತಾಮ್ರ ನಾಣ್ಯ. ಬಾರ್ಲಿ ಎಷ್ಟಿತ್ತು ನೋಡಿ, ಬಾರ್ಲಿ 1 ಮಣಕ್ಕೆ 4 ಜಿತಾಲ್. ಬಾರ್ಲಿ 1 ಮಣಕ್ಕೆ 4 ಜಿತಾಲ್. ಅಕ್ಕಿ, ರೈಸ್, ಅಕ್ಕಿ 1 ಮಣಕ್ಕೆ 5 ಜಿತಾಲ್. ರೈಸ್ 1 ಮಣಕ್ಕೆ 5 ಜಿತಾಲ್. ಬೆಣ್ಣೆ 2.5 ಸೇರು ಲೆಕ್ಕ. 2.5 ಸೇರು 1 ಜಿತಾಲ್. ಬೆಣ್ಣೆ 2.5 ಸೇರಿಗೆ 1 ಜಿತಾಲ್. ಸಕ್ಕರೆ 1 ಸೇರಿಗೆ, ಸಕ್ಕರೆ 1 ಸೇರಿಗೆ 1.5 ಜಿತಾಲ್. ಸಕ್ಕರೆ 1 ಸೇರಿಗೆ 1. ಎಣ್ಣೆ, ಆಯಿಲ್, ಎಣ್ಣೆ 3 ಸೇರಿಗೆ 1 ಜಿತಾಲ್. ಇದು ದರಗಳ ಪಟ್ಟಿ ಅಂತ ಕರಿತೀವಿ. ಇದು ಗೋಧಿ, ಬಾರ್ಲಿ, ಅಕ್ಕಿ, ಬೆಣ್ಣೆ, ಸಕ್ಕರೆ, ಎಣ್ಣೆ, ತುಪ್ಪ, ಬೇಳೆಕಾಳುಗಳು ಈ ರೀತಿಯಾಗಿ ದರವನ್ನು ನಿಗದಿಪಡಿಸಲಾಗಿತ್ತು. ಇಲ್ಲಿ ನಾನು ಹೇಳಿದೆ 1 ಮಣ ಅಂತ ಹೇಳಿದೆ. 1 ಮಣ ಅಂದರೆ 40 ಸೇರು ಅಂತ ಕರಿತೀವಿ ನಾವು. 1 ಮಣ ಅಂದರೆ 40 ಸೇರು. ನಾನು ನೋಡಿ, 1 ಜಿತಾಲ್ ಅಂದ್ರೆ ಅಲ್ಲಿ 3 ಪೈಸೆ. ಅಂದಿನ ಕಾಲದಲ್ಲಿ 3 ಪೈಸೆ ಲೆಕ್ಕ. 1 ಮಣಕ್ಕೆ 40 ಸೇರು, 1 ಜಿತಾಲ್ಗೆ 3 ಪೈಸೆ ಅಂತ ಹೇಳಿ. ಇವು ಪ್ರತಿಯೊಂದು ರೇಷನ್ ಅಂಗಡಿಗಳಲ್ಲಿ ಪಡಿತರ ಚೀಟಿ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಬೆಲೆಗೂ ಕಡಿಮೆ ದರದಲ್ಲಿ ದರವನ್ನು ನಿಗದಿ ಮಾಡಿದ್ದ. ಇದೇ ಬೆಲೆ ಮತ್ತು ಮಾರುಕಟ್ಟೆ ನಿಯಂತ್ರಣ. ಅದೇ ರೀತಿಯಾಗಿ ಮಾರುಕಟ್ಟೆಗಳು ವಿಭಿನ್ನವಾಗಿದ್ದವು. ಅಂದರೆ ದಿನಸಿ ಮಾರುಕಟ್ಟೆಗಳು ಬೇರೆ, ಗುಲಾಮರ ಮಾರುಕಟ್ಟೆಗಳು ಬೇರೆ, ಕುದುರೆಗಳ ಮಾರುಕಟ್ಟೆಗಳು ಬೇರೆ. ಅಂದರೆ ಬೇರೆ ಬೇರೆ
ಒಂದು ಮಾರುಕಟ್ಟೆಗಳಿದ್ದವು. ಈ ಮಾರುಕಟ್ಟೆಗಳಿಗೆ ಅಂದ್ರೆ ಇಲ್ಲಿ ಮಂಡಿ ಅಂತ ಕರಿತಿದ್ವಿ. ಹೇಳಿದೆ ಮೊದಲು, ಮಂಡಿ ಇದು ದಿನಸಿ ವಸ್ತುಗಳ ಮಾರುಕಟ್ಟೆ. ಮಂಡಿ ಅಂತ ಕರಿತೀವಿ. ಮಂಡಿ ಇದು ದಿನಸಿ ವಸ್ತುಗಳ ಮಾರುಕಟ್ಟೆ. ಎರಡನೇದು ಶಿರ್ ಎ ದಲ್ ಅಂತ ಕರಿತೀವಿ. ಶಿರ್ ಎ ದಲ್ ಇದು ಬಟ್ಟೆ, ಔಷಧಿ, ಬೆಣ್ಣೆ, ಹಣ್ಣು. ಮಂಡಿ ಇದು ದವಸ ಧಾನ್ಯಗಳ ಮಾರುಕಟ್ಟೆ ಅಥವಾ ದಿನಸಿ ಮಾರುಕಟ್ಟೆ. ಶಿರ್ ಎ ದಲ್, ಶಿರ್ ಎ ದಲ್ ಅಂದ್ರೆ ಇಲ್ಲಿ ಬಟ್ಟೆ, ಔಷಧಿ, ಹಣ್ಣುಗಳು, ಬೆಣ್ಣೆ ಕೊಡ್ತಾ ಇದೆ. ನಂತರ ಜಾನುವಾರು ಮಾರುಕಟ್ಟೆ ಅಂತ ಕರಿತೀವಿ. ಜಾನುವಾರು ಮಾರುಕಟ್ಟೆ ಅಂದ್ರೆ ಪ್ರಾಣಿಗಳ ಮಾರುಕಟ್ಟೆ. ಇಲ್ಲಿ ಕುದುರೆ, ಹಸು ಜೊತೆಗೆ ಗುಲಾಮರನ್ನು ಮಾರಾಟ ಮಾಡುತ್ತದೆ ಯಾವುದು? ಜಾನುವಾರು. ಇನ್ನು ನಾಲ್ಕನೇದು ಸಾಮಾನ್ಯ ಮಾರುಕಟ್ಟೆ. ಸಾಮಾನ್ಯ ಮಾರುಕಟ್ಟೆ ಇತರ ಎಲ್ಲ ವಸ್ತುಗಳು ಸಿಗುವಂತಹ ಮಾರುಕಟ್ಟೆಗಳು. ನಂತರ ವರ್ತಕರು, ವ್ಯಾಪಾರಿಗಳು. ಇಲ್ಲಿ ದಿವಾನಿ, ರಿಯಾಸತ್. ವರ್ತಕರು ಅಥವಾ ವ್ಯಾಪಾರಿಗಳು ದಿವಾನಿ, ರಿಯಾಸತ್ ಎಂಬಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸಬೇಕಿತ್ತು, ರಿಜಿಸ್ಟರ್ ಮಾಡಬೇಕಾಯಿತು. ಪ್ರತಿಯೊಂದು ಮಾರುಕಟ್ಟೆಯಲ್ಲಿ ಪ್ರತಿಯೊಬ್ಬ ವ್ಯಾಪಾರಸ್ಥರಿದ್ರು, ಅವರು ಒಂದು ಆಫೀಸ್ ಇತ್ತು, ಅದಕ್ಕೆ ದಿವಾನ್ ಇ ರಿಯಾಸತ್ ಅಲ್ಲಿ ತಮ್ಮ ಹೆಸರನ್ನು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಬೇಕಿತ್ತು. ಅದೇ ರೀತಿಯಾಗಿ ಕುದುರೆಗಳು, ಅಶ್ವಗಳಿಗೆ ನಿಗದಿತ ದರವಿತ್ತು. ಅಂದ್ರೆ ಅಶ್ವಗಳನ್ನು 3 ದರ್ಜೆಗಳಾಗಿ ಗ್ರೇಡ್ ಹಾರ್ಸ್, ಕುದುರೆಗಳನ್ನು 3 ದರ್ಜೆಗಳಾಗಿ ವಿಂಗಡಿಸಲಾಗಿತ್ತು. ಫಸ್ಟ್ ಗ್ರೇಡ್ ಕುದುರೆ, ಸೆಕೆಂಡ್ ಗ್ರೇಡ್ ಕುದುರೆ, ಥರ್ಡ್ ಗ್ರೇಡ್ ಕುದುರೆ. ಉತ್ತಮ ಕುದುರೆ, ಮಧ್ಯಮ ಕುದುರೆ, ಕನಿಷ್ಠ, ಅಂತಿಮ ಅಂತ ಕುದುರೆ. ಏನು ರೇಟ್ ಇಲ್ಲಿ ನೋಡಿ. ಉತ್ತಮ ಕುದುರೆ ಅದು 100ರಿಂದ 120 ಟಂಕ. ಟಂಕ ಅಂದರೆ ಬೆಳ್ಳಿಯ ನಾಣ್ಯ. ಪ್ರಥಮ ದರ್ಜೆಯ ಕುದುರೆಗೆ 100ರಿಂದ 120 ಟಂಕ ಇತ್ತು. ಸೆಕೆಂಡ್ ಗ್ರೇಡ್ ಅದು 80 to 90, 80ರಿಂದ 90 ಟಂಕ ನಾಣ್ಯಗಳಿದ್ದು ನಾಣ್ಯ. ಇದು ಫಸ್ಟ್ ಗ್ರೇಡ್ ಹಾರ್ಸ್, 100ರಿಂದ 120 ಟಂಕ ಇತ್ತು. ಸೆಕೆಂಡ್ ಗ್ರೇಡ್ ಹಾರ್ಸ್ ಕುದುರೆಗೆ 80ರಿಂದ 90 ಟಂಕ ಇತ್ತು. ಕೊನೆ ಲಾಸ್ಟ್ ಕನಿಷ್ಠ ಕುದುರೆ ಅದು 65 ಟಂಕ ಇತ್ತು. ಲಾಸ್ಟ್ ಕಡಿಮೆ ದರ್ಜೆ ಕುದುರೆ ಅದು 65 ಟಂಕ ಇತ್ತು. ಅಲ್ಲಾವುದ್ದೀನನು ಆಜ್ಞೆ ಮಾಡಿದ, ದೆಹಲಿಯ ಸುತ್ತಮುತ್ತಲಿನ ಕೃಷಿಕರು ತಮ್ಮ ಭೂ ಕಂದಾಯವನ್ನು ನಗದು ರೂಪದ ಬದಲಾಗಿ ಧಾನ್ಯಗಳ ರೂಪದಲ್ಲಿ ಕೊಡಬೇಕು. ದೆಹಲಿಯ ಸುತ್ತಮುತ್ತಲಿನ ಪ್ರಜೆಗಳು ಅಥವಾ ಕೃಷಿಕರು ತಮ್ಮ ಭೂ ಕಂದಾಯವನ್ನು ಧಾನ್ಯಗಳ ರೂಪದಲ್ಲಿ ಕೊಡಬೇಕು ಎಂದು ಆಜ್ಞೆ ಮಾಡಿದರು. ಇಲ್ಲಿ ವರ್ತಕರು, ವ್ಯಾಪಾರಿಗಳು ತಮ್ಮ ವ್ಯಾಪಾರದಲ್ಲಿ ಏನಾದರೂ ಮೋಸ ಮಾಡಿದ್ದಲ್ಲಿ, ವಂಚನೆ ಮಾಡಿದ್ದಲ್ಲಿ, ತೂಕದಲ್ಲಿ ಏನಾದರೂ ಮೋಸ ಮಾಡಿದಲ್ಲಿ ಆ ವ್ಯಾಪಾರಿಯು ಎಷ್ಟು ತೂಕ ಕೊಟ್ಟಿದ್ದಾನೋ ಅಷ್ಟು ತೂಕದಷ್ಟು ಅವನ ತೊಡೆಯಿಂದ ಮಾಂಸವನ್ನು ಕತ್ತರಿಸಲಾಗುತ್ತಿತ್ತು. ವರ್ತಕರು ಮೋಸ ಮಾಡದಂತೆ, ಅವನೇನಾದರೂ ಮೋಸ ಮಾಡಿದ್ದಲ್ಲಿ
ಅವನು ಕಡಿಮೆ ಕೊಟ್ಟ ತೂಕದಷ್ಟು ಅವನ ತೊಡೆಯಿಂದ ಮಾಂಸದು. ಕುದುರೆಗಳಿಗೆ, ಯುದ್ಧದ ಕುದುರೆಗಳಿಗೆ ಬರೆ ಹಾಕುವ ಪದ್ಧತಿ ಜಾಯ್ತಂದು. ಬರೆ ಹಾಕೋದು. ಸುಲ್ತಾನನು ತನ್ನ ಕುದುರೆಗಳನ್ನು ಗುರುತಿಸಲು ಆ ಕುದುರೆಗಳಿಗೆ ದಾಗ್ ಅಂತ ಕರಿತೀವಿ. ದಾಗ್ ಕುದುರೆಗಳಿಗೆ ಸಿಲಾಗ್ತದೆ, ಮುದ್ರೆ ಆಗ್ತದೆ. ಅದಕ್ಕೆ ಬೆಂಕಿ ಕಾಸಿ ಅದಕ್ಕೆ ಸಿಲಾಗ್ತದೆ, ಅದಕ್ಕೆ ಮುದ್ರೆ ದಾಗ್ ಅಂತ ಕರಿತೀವಿ. ದಾಗ್ ಅಂದರೆ ಕುದುರೆಗಳನ್ನು ಕಂಡುಹಿಡಿಯಲು ಅಲ್ಲಿ ದಾಗ್ ಮುದ್ರೆ ಆಗ್ತಾ ಇದೆ. ಇಲ್ಲಿ ಈ ಎಲ್ಲಾ ಮಾರುಕಟ್ಟೆಗಳ ಸೂಪರ್ವೈಸರ್, ಎಲ್ಲ ದಿನಸಿ ಅಂಗಡಿಗಳ, ಪ್ರಾಣಿಗಳ, ಪಕ್ಷಿಗಳ, ಗುಲಾಮರ ಎಲ್ಲ ಮಾರುಕಟ್ಟೆಗಳನ್ನು ನೋಡಿಕೊಂಡು ಹೋಗಲು ಶಹನಾಯಿ ಮಂಡಿ ಅಧಿಕಾರಿ ಇದ್ದ. ಶಹನಾಯಿ ಮಂಡಿ. ಶಹನಾಯಿ ಮಂಡಿ ಎಂದರೆ ಮಾರುಕಟ್ಟೆಯ ಮೇಲ್ವಿಚಾರಕ. ಅಲ್ಲಾವುದ್ದೀನನು ಬೆಲೆ ಮತ್ತು ಮಾರುಕಟ್ಟೆ ನಿಯಂತ್ರಣವು ಅಂದಿನ ಕಾಲದಲ್ಲಿ ಜನತೆಗೆ, ಸೈನಿಕರಿಗೆ ಬಹಳ ಉಪಯುಕ್ತವಾಗಿತ್ತು. ವಿಶೇಷವಾಗಿ ಸೈನಿಕರು ತಮ್ಮ ಕಡಿಮೆ ವೇತನದಲ್ಲಿ ಜೀವನವನ್ನು ನಿರ್ವಹಿಸಿಕೊಂಡು ಹೋಗಲು ಸೈನಿಕರಿಗೋಸ್ಕರನೇ ಬೆಲೆ ಮತ್ತು ಮಾರುಕಟ್ಟೆ ನಿಯಂತ್ರಣವನ್ನು ಜಾರಿ ತಂದ ಅಂತ ಹೇಳ್ತೀವಿ. ಒಬ್ಬ ಆರ್ಥಿಕ ಚಿಂತಕ, ಗ್ರೇಟ್ ಎಕಾನಮಿಸ್ಟ್ ಅನ್ನಕತ್ತೀವಿ. ಅಲ್ಲಾವುದ್ದೀನನ ಆಡಳಿತ ಸುಧಾರಣೆಗಳು ಮಧ್ಯಕಾಲೀನ ಇತಿಹಾಸದಲ್ಲಿ ಮಹತ್ವದ ಸುಧಾರಣೆಗಳು. ಆಡಳಿತ ರಂಗದಲ್ಲಿ, ನ್ಯಾಯಾಂಗದಲ್ಲಿ, ಆಡಳಿತದಲ್ಲಿ ರಾಜಕೀಯ ಮತ್ತು ಧರ್ಮವನ್ನು ಪ್ರತ್ಯೇಕ ಮಾಡಿದ. ನ್ಯಾಯಾಂಗದಲ್ಲಿ ನ್ಯಾಯಾಂಗ ಮತ್ತು ಧರ್ಮವನ್ನು ಪ್ರತ್ಯೇಕ ಮಾಡಿದ. ಕಂದಾಯದಲ್ಲಿ ಅನೇಕ ಸುಧಾರಣೆ ಮಾಡಿದ. ಜೊತೆಗೆ ಗೂಢಾಚಾರರ ನೇಮಕ. ಸುಲ್ತಾನನ ಗೂಢಾಚಾರ ಪದ್ಧತಿಯು ಅನೇಕ ಪ್ರಜೆಗಳು, ಮಂತ್ರಿಗಳು, ಅಧಿಕಾರಿಗಳು ಬಹಿರಂಗವಾಗಿ ಮಾತನಾಡಲು ಹೆದರುತ್ತಿದ್ದರು. ಪೊಲೀಸ್ ರಂಗದಲ್ಲಿ, ಆರ್ಥಿಕ ರಂಗದಲ್ಲಿ, ವಿಶೇಷವಾಗಿ ಅಲ್ಲಾವುದ್ದೀನನ ಆರ್ಥಿಕ ಸುಧಾರಣೆಗಳು ಮುಂದೆ ಬಂದಂತಹ ಶೇರ್ ಶಹ ಮತ್ತು ಅಕ್ಬರನಿಗೆ ಮಾದರಿಯಾದವು. ಈತನ ಆರ್ಥಿಕ ಸುಧಾರಣೆಗಳು ಅಂದಿನ ಕಾಲದಲ್ಲಿ ಉಪಯುಕ್ತವಾಗಿತ್ತು. ಈ ರೀತಿಯಾಗಿ ಸುಲ್ತಾನನ ಆಡಳಿತ ಪದ್ಧತಿಯು ಅತ್ಯಂತ ದಕ್ಷ ರೀತಿಯಿಂದ ಕೂಡಿತ್ತು. ಇವತ್ತಿದು ಅಲ್ಲಾವುದ್ದೀನನ ಸುಧಾರಣೆಗಳು ಮುಕ್ತಾಯವಾದವು. ಮುಂದಿನ ನಾವು ಏನಂತಿ ಮೊಹಮ್ಮದ್ ಬಿನ್ ತಗಲಕನ ಜೀವನವನ್ನು ನೋಡೋಣ. ಥ್ಯಾಂಕ್ ಯು. ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾವು ಅಲ್ಲಾವುದ್ದೀನನ ಆಡಳಿತ ಸುಧಾರಣೆಗಳ ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡೋಣ. ಈ ಪೂರ್ವದಲ್ಲಿ ನಾವು ನೋಡಿದಂತೆ ಅಲ್ಲಾವುದ್ದೀನನ ರಾಜಪ್ರಭುತ್ವ ನೀತಿ ಬಲ್ಬನ್ನನ ನೀತಿಯಂತೆ ಇತ್ತು. ಸುಲ್ತಾನನು ಭೂಮಿಯ ಮೇಲಿನ ದೇವರು. ಸುಲ್ತಾನನಿಗೆ ಸಮಾನರು ಯಾರೂ ಇಲ್ಲ. ಸುಲ್ತಾನನ ಮಾತೆ ಕಾನೂನು. ಅಂದರೆ ನಿರಂಕುಶ ರಾಜಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿದ್ದ. ಅದೇ ರೀತಿಯಾಗಿ ಹಿಂದೂಗಳ ಮೇಲೆ ಅನೇಕ ಉಗ್ರ ಕ್ರಮ ತೆಗೆದುಕೊಂಡ. ಆಸ್ತಿಗಳ ಮೇಲೆ, ಪ್ರಾಣಿಗಳ ಮೇಲೆ, ಹುಲ್ಲುಗಾವಲುಗಳ ಮೇಲೆ ಒಂದಲ್ಲ ಒಂದು ರೀತಿಯ ತೆರಿಗೆಗಳನ್ನು ಹಾಕಿ ಹಿಂದೂಗಳು ತನ್ನ ವಿರುದ್ಧ ಪ್ರಬಲರಾಗದು ನೋಡಿಕೊಂಡ. ಅದೇ ರೀತಿಯಾಗಿ ಇಂದು ನಾವು ಜುಡಿಷಿಯಲ್ ರಿಫಾರ್ಮ್ಸ್ ಆಫ್ ಅಲ್ಲಾವುದ್ದೀನನ ನ್ಯಾಯಾಂಗ ಸುಧಾರಣೆಗಳು ಅಂತ ಹೇಳ್ತೀವಿ. ಸುಲ್ತಾನನು ನ್ಯಾಯಾಂಗದಲ್ಲಿ ಅಂತಿಮ ನ್ಯಾಯಾಧೀಶನಾಗಿದ್ದ ಈ ಕಾಲದಲ್ಲಿ. ಆದರೆ ನ್ಯಾಯಾಂಗದಲ್ಲಿ ಸುಲ್ತಾನನು ನಿಷ್ಪಕ್ಷಪಾತ ನ್ಯಾಯದಾನಕ್ಕೆ ಹೆಸರುವಾಸಿಯಾಗಿದ್ದ. ನಿಷ್ಪಕ್ಷಪಾತ ನ್ಯಾಯದಾನ. ಬಡವ ಬಲ್ಲಿದ, ಮೇಲು ಕೀಳು ಎಂಬ ಇದು ಇಲ್ಲದೆ
ಎಂಬ ತಾರತಮ್ಯವಿಲ್ಲದೆ ನ್ಯಾಯದಾನ ನೀಡ್ತಾ ಇದ್ದ. ಈ ಸಂದರ್ಭದಲ್ಲಿ ಸುಲ್ತಾನನಿಗೆ ನ್ಯಾಯದಾನದಲ್ಲಿ ಅಥವಾ ನ್ಯಾಯಾಂಗದಲ್ಲಿ ಸಹಾಯ ಮಾಡಲು ಕಾಜಿಗಳಿದ್ದರು. ಕಾಜಿಗಳು ಏಕೆಂದರೆ ಸುಲ್ತಾನನು ನ್ಯಾಯಾಂಗದಲ್ಲಿ ಶರಿಯತ್ ಕಾನೂನುಗಳನ್ನು ಅಳವಡಿಸಿಕೊಂಡಿದ್ದ. ಶರಿಯತ್ ಕಾನೂನುಗಳು ಅಂದರೆ ಇಸ್ಲಾಂ ಕಾನೂನುಗಳನ್ನು ನ್ಯಾಯಾಂಗದಲ್ಲಿ ಅಳವಡಿಸಿಕೊಂಡಿದ್ದ. ದೆಹಲಿಯಲ್ಲಿ ಸುಲ್ತಾನ ಅಂತಿಮ ನ್ಯಾಯಾಧೀಶ, ಪ್ರಾಂತಗಳಲ್ಲಿ ರಾಜ್ಯಪಾಲ, ಪ್ರಾಂತಗಳಲ್ಲಿ ನ್ಯಾಯಾಂಗ ಅಧಿಕಾರವನ್ನು ರಾಜ್ಯಪಾಲನು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದ. ಅದೇ ರೀತಿಯಾಗಿ ನಗರಗಳಲ್ಲಿ ಕೊತ್ವಾಲ, ನಗರಗಳಲ್ಲಿ ಕೊತ್ವಾಲನು ನ್ಯಾಯದಾನ ಮಾಡ್ತಿದ್ದ. ಅಲ್ಲಾವುದ್ದೀನನು ನ್ಯಾಯಾಂಗದಲ್ಲೂ ಸಹ ಧರ್ಮದ ಹಸ್ತಕ್ಷೇಪ ತಡೆಗಟ್ಟಿದ. ನ್ಯಾಯಾಂಗ ಮತ್ತು ಧರ್ಮವನ್ನು ಪ್ರತ್ಯೇಕ ಮಾಡಿದ ವ್ಯಕ್ತಿ ಎಂದರೆ ಅಲ್ಲಾವುದ್ದೀನ್. ಈ ಪೂರ್ವದಲ್ಲಿ ನ್ಯಾಯಾಂಗದಲ್ಲಿ ಇಸ್ಲಾಂ ಧರ್ಮಗುರುಗಳಾದ ಉಲೆಮಾಗಳ ಪಾತ್ರವಿತ್ತು. ಉಲೆಮಾಗಳ ಪ್ರಭಾವವಿತ್ತು. ಆಗ ಅಲ್ಲಾವುದ್ದೀನ್ ನ್ಯಾಯಾಂಗದಲ್ಲಿ ಉಲೆಮಾಗಳ ಪ್ರಭಾವವನ್ನು ಹತ್ತಿಕ್ಕಿದ. ಇಲ್ಲಿ ಸುಲ್ತಾನನು ನ್ಯಾಯಾಂಗದಲ್ಲಿ ಶೀಘ್ರಗತಿಯಲ್ಲಿ ಬೇಗನೆ ನ್ಯಾಯದಾನ ನೀಡಲು ನ್ಯಾಯಾಧೀಶರನ್ನು ನೇಮಕ ಮಾಡಿದ. ನ್ಯಾಯಾಂಗದಲ್ಲಿ ನ್ಯಾಯಾಧೀಶರ ನೇಮಕ. ಈ ಸಂದರ್ಭದಲ್ಲಿ ಅಲ್ಲಾವುದ್ದೀನನ ಕಾಲದಲ್ಲಿ ಶಿಕ್ಷೆಗಳು ಕಠೋರವಾಗಿದ್ದವು, ಕಠಿಣವಾಗಿದ್ದವು ಅಂತ ಹೇಳ್ತೀವಿ. ಈ ಶಿಕ್ಷೆಗಳು ಯಾವುದು ನೋಡಿ: ಕೈ ಕಾಲು ಕತ್ತರಿಸುವುದು, ಅಂಗಚ್ಛೇದ, ಕೈಕಾಲು ಕತ್ತರಿಸುವುದು, ಅಂಗಚ್ಛೇದ, ಗಡಿಪಾರು, ಚಿತ್ರಹಿಂಸೆ. ಇಲ್ಲಿ ಇವುಗಳು ದೊಡ್ಡ ಶಿಕ್ಷೆಗಳಾಗಿದ್ದವು. ಇಲ್ಲಿ ಸಣ್ಣ ಶಿಕ್ಷೆಗಳಿಗೆ, ಚಿಕ್ಕ ಪುಟ್ಟ ಅಪರಾಧಗಳಿಗೆ ಫೈನ್, ದಂಡ ಆಗ್ತದೆ. ಈ ಸಂದರ್ಭದಲ್ಲಿ ಸುಲ್ತಾನನು ವ್ಯಾಪಾರದಲ್ಲಿ ವರ್ತಕರು ಅಥವಾ ವ್ಯಾಪಾರಿಗಳು ಅಳತೆ ಮತ್ತು ತೂಕದಲ್ಲಿ ಏನಾದರೂ ಮೋಸ ಮಾಡಿದ್ದಲ್ಲಿ ಆ ವರ್ತಕನು ಕಡಿಮೆ ಕೊಟ್ಟ ತೂಕದಷ್ಟು ಅವನ ತೊಡೆಯಿಂದ ಮಾಂಸವನ್ನು ಕತ್ತರಿಸಲಾಗುತ್ತಿತ್ತು. ಅಂದರೆ ಬೆಲೆ ಹಾಗೂ ಮಾರುಕಟ್ಟೆ ಅಥವಾ ವ್ಯಾಪಾರದಲ್ಲಿ ಏನಾದರೂ ಮೋಸ ಮಾಡಿದ್ದಲ್ಲಿ, ತೂಕ ಏನಾದರೂ ಕಡಿಮೆ ಕೊಟ್ಟಿದ್ದಲ್ಲಿ ಅವನ ತೊಡೆಯಿಂದ ಅವನ ಮಾಂಸವನ್ನು ಕತ್ತರಿಸಲಾಗುತ್ತಿತ್ತು. ಈ ರೀತಿಯಾಗಿ ನ್ಯಾಯಾಂಗದಲ್ಲಿ ಉಲೆಮಾಗಳ ಪ್ರಭಾವವನ್ನು, ನಂತರ ಇಲ್ಲಿ ಮತ್ತೊಂದು ಪಾಯಿಂಟು, ಸೈನಿಕ ಸುಧಾರಣೆಗಳು. ಅಲ್ಲಾವುದ್ದೀನನ ಮತ್ತೊಂದು ಸುಧಾರಣೆ ಎಂದರೆ ಸೈನಿಕ ಸುಧಾರಣೆಗಳು, ಮಿಲಿಟರಿ ರಿಫಾರ್ಮ್ಸ್ ಆಫ್ ಅಲ್ಲಾವುದ್ದೀನ್. ಅಲ್ಲಾವುದ್ದೀನನ ಆಳ್ವಿಕೆಯ ಕಾಲದಲ್ಲಿ ರಾಜ್ಯದಲ್ಲಿ ಸುಲ್ತಾನನಿಗೆ ಮೇಲೆ ಮಂಗೋಲಿಯನ್ನರು ಪದೇ ಪದೇ ದಾಳಿ ಮಾಡುತ್ತಿದ್ದರು. ಜೊತೆಗೆ ಆಂತರಿಕ ದಂಗೆಗಳು ಆರಂಭವಾಗಿದ್ದವು. ಇಲ್ಲಿ ಸುಲ್ತಾನನಿಗೆ ಭದ್ರತೆ ನೀಡುವುದು ಸಮಸ್ಯೆಯಾಗಿತ್ತು. ತನ್ನ ರಾಜ್ಯದ ರಕ್ಷಣೆಗಾಗಿ
ಸಾಮ್ರಾಜ್ಯ ವಿಸ್ತರಣೆಗಾಗಿ ಅಲ್ಲಾವುದ್ದೀನನು ಬೃಹತ್ ಸೈನ್ಯವನ್ನು ಇಟ್ಟುಕೊಂಡ. ಶಾಶ್ವತ ಸೈನ್ಯ ಅಂತ ಹೇಳ್ತೀವಿ. ಅಲ್ಲಾವುದ್ದೀನನು ತನ್ನ ಸಾಮ್ರಾಜ್ಯದಲ್ಲಿ ಬೃಹತ್ ಸೈನ್ಯವನ್ನು ಇಟ್ಟುಕೊಂಡಿದ್ದ. ಈತನ ಸೈನ್ಯವು ಸುಮಾರು 4,75,000 ಇತ್ತು. 4,75,000. ಅಲ್ಲಾವುದ್ದೀನನ ಸೈನ್ಯವು, ಅವನ ಶಾಶ್ವತ ಸೈನ್ಯವು 4,75,000 ಇತ್ತು. ಜೊತೆಗೆ ಕಾಲ್ದಳ, ಅಶ್ವದಳ ಮತ್ತು ಗಜದಳವಿದ್ದಿತು. ಇಲ್ಲಿ ಕಾಲ್ದಳ, ಅಶ್ವದಳ, ಗಜದಳ. ಯುದ್ಧದಲ್ಲಿ ಅಶ್ವಗಳ ಅವಶ್ಯಕತೆ ಇತ್ತು, ಕುದುರೆಗಳ ಅವಶ್ಯಕತೆ ಇತ್ತು. ಸುಲ್ತಾನನಿಗೆ ಕುದುರೆಗಳ ಅವಶ್ಯಕತೆ ಇತ್ತು. ಅಂತೆಯೇ ಆತನು ಪರ್ಷಿಯಾ ದೇಶದಿಂದ ಮತ್ತು ಅರೇಬಿಕ್ ದೇಶಗಳಿಂದ, ಸುಲ್ತಾನನು ಪರ್ಷಿಯನ್ ದೇಶಗಳಿಂದ ಮತ್ತು ಅರೇಬಿಕ್ ದೇಶಗಳಿಂದ ಯುದ್ಧ ಕುದುರೆಗಳನ್ನು ತರಿಸ್ತಾ ಇದ್ದ. ತನ್ನ ಸೈನಿಕರಿಗೆ ಉತ್ತಮ ತರಬೇತಿ, ಗುಡ್ ಟ್ರೈನಿಂಗ್, ಉತ್ತಮ ತರಬೇತಿಗಾಗಿ ತನ್ನ ಸೈನ್ಯದಲ್ಲಿ ಶಸ್ತ್ರಾಸ್ತ್ರಗಳನ್ನು ಅಥವಾ ಯುದ್ಧೋಪಕರಣಗಳನ್ನು ಪೂರೈಕೆ ಮಾಡಿದ. ವಾರ್ ವೆಪನ್ಸ್, ಯುದ್ಧೋಪಕರಣಗಳನ್ನು ತನ್ನ ಸೈನ್ಯಕ್ಕೆ ನೀಡಿದ. ಜೊತೆಗೆ ಅಲ್ಲಾವುದ್ದೀನನು ತನ್ನ ಸೈನ್ಯದಲ್ಲಿ ಶಿಸ್ತಿಗೆ ಮಹತ್ವ ಕೊಟ್ಟಿದ್ದ. ಡಿಸಿಪ್ಲಿನ್, ಶಿಸ್ತಿಗೆ ಹೆಚ್ಚಿನ ಮನ್ನಣೆ ನೀಡಿದ. ಈ ಸಂದರ್ಭದಲ್ಲಿ ಸುಲ್ತಾನನು ತನ್ನ ಸೈನ್ಯವನ್ನು ನೋಡಿಕೊಂಡು ಹೋಗಲು ದಂಡನಾಯಕ ಇದ್ದ. ಸೈನ್ಯದಲ್ಲಿ ಪ್ರಮುಖ ದಂಡನಾಯಕನೆಂದರೆ ಅರ್ಜ್ ಇ ಮುಮಾಲಿಕ್ ಅಲ್ಕತಿ. ಅರ್ಜ್ ಇ ಮುಮಾಲಿಕ್ ಎಂಬ ದಂಡನಾಯಕನನ್ನು ನೇಮಕ ಮಾಡಿದ. ಈ ರೀತಿಯಾಗಿ ಸುಲ್ತಾನನು ಸೈನಿಕ ರಂಗದಲ್ಲೂ ಸಹ ಅನೇಕ ಸುಧಾರಣೆಗಳನ್ನು ಮಾಡಿದ. ಅದೇ ರೀತಿಯಾಗಿ ಸುಲ್ತಾನನು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ದಂಡನಾಯಕರು ಪ್ರಮುಖರಾಗಿದ್ದರು. ಸುಲ್ತಾನನ ಕಾಲದಲ್ಲಿ ಪ್ರಮುಖ ದಂಡನಾಯಕರೆಂದರೆ ಉಲಗ್ ಖಾನ್, ನಸರತ್ ಖಾನ್, ಜಾಫರ್ ಖಾನ್ ಮತ್ತು ಮಾಲಿಕ್ ಕಾಫರ್. ಅಲ್ಲಾವುದ್ದೀನನ ಪ್ರಮುಖ ದಂಡನಾಯಕರೆಂದರೆ ಉಲಗ್ ಖಾನ್, ನಸರತ್ ಖಾನ್, ಜಾಫರ್ ಖಾನ್ ಮತ್ತು ಮಾಲಿಕ್ ಕಾಫರ್. ಇಲ್ಲಿ ಸುಲ್ತಾನನು ಪ್ರಥಮ ಬಾರಿಗೆ ಸೈನಿಕರಿಗೆ ಜಮೀನುಗಳ ಬದಲಾಗಿ ನಗದು ವೇತನ ಕೊಡುವ ಪದ್ಧತಿ. ತನ್ನ ಸೈನಿಕರಿಗೆ ನಗದು ವೇತನ, ಸೈನಿಕರಿಗೆ ಜಮೀನ್ದಾರಿ ಕೊಡುವ ಬದಲಾಗಿ, ಜಮೀನುಗಳನ್ನು ಕೊಡುವ ಬದಲಾಗಿ ಸೈನಿಕರಿಗೆ ನಗದು ರೂಪದ ಸಂಬಳ ಕೊಟ್ಟ. ನಂತರ ತನ್ನ ಸೈನ್ಯದಲ್ಲಿರ್ತಕ್ಕಂಥ ತನ್ನ ಸೈನ್ಯದಲ್ಲಿರುವ ಸೈನಿಕರಿಗೆ ಪ್ರತಿದಿನ ಅಟೆಂಡೆನ್ಸ್, ಹಾಜರಾತಿ ಕಡ್ಡಾಯವಾಗಿತ್ತು. ಪ್ರತಿದಿನವೂ ಸೈನಿಕರು ಹಾಜರಾತಿಯಲ್ಲಿ ಸಹಿ ಮಾಡಬೇಕಿತ್ತು. ನಂತರ ಪ್ರತಿ ಸೈನಿಕನಿಗೆ ವಾರ್ಷಿಕ ಸಂಬಳ, ಪ್ರತಿ ವರ್ಷ ಸಂಬಳ 234 ಟಂಕ ಇತ್ತು. ಇದು ಬೆಳ್ಳಿಯ ನಾಣ್ಯ. 234 ಟಂಕಗಳಿದ್ದವು. ಅದು ಬೆಳ್ಳಿಯ ನಾಣ್ಯಗಳಿದ್ದವು.
ಈ ರೀತಿಯಾಗಿ ಅಲ್ಲಾವುದ್ದೀನನು ತನ್ನ ಸಾಮ್ರಾಜ್ಯ ವಿಸ್ತರಣೆಗಾಗಿ ಸೈನಿಕ ರಂಗದಲ್ಲಿ ಭಾರೀ ಬದಲಾವಣೆಯನ್ನು ಮಾಡಿ ತನ್ನ ಸೈನಿಕರಿಗೆ ಕಡಿಮೆ ವೇತನದಲ್ಲಿ ಜೀವನ ನಡೆಸಲು ಅಸಾಧ್ಯವಿತ್ತು. ಅಂತೆಯೇ ಈತನು ಬೆಲೆ ಮತ್ತು ಮಾರುಕಟ್ಟೆ ನಿಯಂತ್ರಣವನ್ನು ಜಾರಿಗೆ ತಂದನು. ಅಲ್ಲಾವುದ್ದೀನನ ಮತ್ತೊಂದು ಮಹತ್ವದ ಸುಧಾರಣೆ ಎಂದರೆ ಕಂದಾಯ ಸುಧಾರಣೆಗಳು, ರೆವೆನ್ಯೂ ರಿಫಾರ್ಮ್ಸ್. ಅಲ್ಲಾವುದ್ದೀನನ ಮೂಲ ಉದ್ದೇಶ ರಾಜ್ಯದ ಸಂಪತ್ತನ್ನು ಹೆಚ್ಚಿಸುವುದು, ನಂತರ ತನ್ನ ಸೈನ್ಯವನ್ನು ನಿರ್ವಹಿಸಿಕೊಂಡು ಹೋಗುವುದು. ಆ ಉದ್ದೇಶಕ್ಕಾಗಿ ಕಂದಾಯ ರಂಗದಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿದ. ಮೊದಲ ಬದಲಾವಣೆ ಕಂದಾಯದಲ್ಲಿ ಇನಾಮ್ ಜಮೀನುಗಳನ್ನು ವಶಪಡಿಸಿಕೊಳ್ಳಲಾಯಿತು. ಅಲ್ಲಾವುದ್ದೀನನು ತನ್ನ ರಾಜ್ಯದಲ್ಲಿರುವಂತಹ ಎಲ್ಲ ಇನಾಮ್ ಜಮೀನುಗಳನ್ನು, ದತ್ತಿ ಜಮೀನುಗಳನ್ನು ಸೈನಿಕರಿಗೆ, ಮಂತ್ರಿಗಳಿಗೆ, ಅಧಿಕಾರಿಗಳಿಗೆ ನೀಡಿದಂಥ ಎಲ್ಲ ಜಮೀನುಗಳನ್ನು ಸರಕಾರದ ನಿಯಂತ್ರಣದಲ್ಲಿ ತೆಗೆದುಕೊಂಡ. ನಂತರ ಎರಡನೇ ಪಾಯಿಂಟ್, ಭೂಮಾಪನ ಮತ್ತು ಕಂದಾಯ ನಿಗದಿ. ಭೂಮಾಪನ ಮತ್ತು ಕಂದಾಯ ನಿಗದಿ. ಭೂಮಿಗಳನ್ನು ಈತನು ಅಳತೆ ಮಾಡಿಸಿದ. ಭೂಮಾಪನ ಕೃಷಿ ಭೂಮಿಗಳನ್ನು ಅಳತೆ ಮಾಡಿಸಿ ಭೂಮಿಗಳ ಫಲವತ್ತತೆಯ ಆಧಾರದ ಮೇಲೆ ಕಂದಾಯವನ್ನು ನಿಗದಿಪಡಿಸಿದ. ಅಲ್ಲಾವುದ್ದೀನನ ಕಾಲದಲ್ಲಿ ಅನೇಕ ತೆರಿಗೆಗಳಿದ್ದವು, ಸೋ ಮೆನಿ ಟ್ಯಾಕ್ಸ್, ಅವು ಕಂದಾಯ ತೆರಿಗೆಗಳು. ಸುಲ್ತಾನನು ಹಿಂದೂಗಳ ಮೇಲೆ, ಹಿಂದೂ ಕೃಷಿಕರ ಮೇಲೆ 10% ಭೂ ಕಂದಾಯ ಇಟ್ಟಿದ. ಸುಲ್ತಾನನು ಹಿಂದೂ ಕೃಷಿಕರ ಮೇಲೆ 50% ಅರ್ಧದಷ್ಟು ಭೂ ಕಂದಾಯ ವಿಧಿಸಿದ. ನಂತರ ಮುಸ್ಲಿಂ ಕೃಷಿಕರ ಮೇಲೆ 1/4 ಕಾಲು ಭಾಗ, ಹಿಂದೂಗಳ ಮೇಲೆ 50%, ಮುಸ್ಲಿಂ ಕೃಷಿಕರ ಮೇಲೆ 1/4%. ನಂತರ ಹಿಂದೂಗಳ ಮೇಲೆ ಧಾರ್ಮಿಕ ತೆರಿಗೆ, ಅದು ತಲೆಗಂದಾಯ. ಹಿಂದೂಗಳಾದವರು ಸರಕಾರಕ್ಕೆ ಜಿಜಿಯಾ, ಹಿಂದೂಗಳು ಸರಕಾರಕ್ಕೆ ತಲೆಗಂದಾಯ, ಜಿಜಿಯಾ ತೆರಿಗೆಯನ್ನು ಕೊಡಬೇಕಾಗಿತ್ತು. ನಂತರ ಮುಸ್ಲಿಮರ ಮೇಲೆ, ಮುಸ್ಲಿಮರ ಧಾರ್ಮಿಕ ಕಲ್ಯಾಣಕ್ಕಾಗಿ ಮುಸ್ಲಿಂ ಕೃಷಿಕರ ಮೇಲೆ ಜಕಾತ್ ತೆರಿಗೆ ಹಾಕಿದ. ಹಿಂದೂಗಳ ಮೇಲೆ ಜಿಜಿಯಾ ತೆರಿಗೆ, ಮುಸ್ಲಿಮರ ಮೇಲೆ ಜಕಾತ್ ತೆರಿಗೆ. ಈ ಬಂದಂತ ತೆರಿಗೆಯನ್ನು ಅವರು ಮುಸ್ಲಿಮರ ಕಲ್ಯಾಣಕ್ಕಾಗಿ ಬಳಸಲಾಗ್ತಾ ಇತ್ತು. ಇಷ್ಟೇ ಅಲ್ಲದೆ ಪ್ರಜೆಗಳ ಮೇಲೆ ಹುಲ್ಲುಗಾವಲು ತೆರಿಗೆ, ಮನೆಗಂದಾಯ, ಹುಲ್ಲುಗಾವಲು, ಮನೆಗಂದಾಯ, ಆಮದು ಮತ್ತು ರಫ್ತು ತೆರಿಗೆಗಳು, ವೃತ್ತಿ ತೆರಿಗೆ, ಪ್ರೊಫೆಷನಲ್ ಟ್ಯಾಕ್ಸ್, ವೃತ್ತಿ ತೆರಿಗೆ ಜೊತೆಗೆ ಅರಣ್ಯ ತೆರಿಗೆ, ಫಾರೆಸ್ಟ್ ಟ್ಯಾಕ್ಸ್, ಅರಣ್ಯ ತೆರಿಗೆ ಹಾಕಲಾಗುತ್ತೆ. ಅಂದರೆ ಭೂ ಕಂದಾಯವನ್ನು ಹೊರತುಪಡಿಸಿ ಎಲ್ಲರ ಮೇಲೂ ಹುಲ್ಲುಗಾವಲು ತೆರಿಗೆ, ಮನೆಗಂದಾಯ, ಆಮದು ಮತ್ತು ರಫ್ತು ವಸ್ತುಗಳು, ವೃತ್ತಿ ತೆರಿಗೆ, ಅರಣ್ಯ ತೆರಿಗೆ,
ಜೊತೆಗೆ ಮೈನ್ಸ್ ಟ್ಯಾಕ್ಸ್, ಗಣಿ ತೆರಿಗೆ, ಗಣಿ ತೆರಿಗೆಯನ್ನು ವಿಧಿಸಲಾಗುತ್ತಿತ್ತು. ಇಲ್ಲಿ ಅಲ್ಲಾವುದ್ದೀನನ ಕಾಲದಲ್ಲಿ ಕಂದಾಯ ಅಧಿಕಾರಿಗಳು ಭ್ರಷ್ಟರಾಗಿದ್ದರು, ಲಂಚಕೋರರಾಗಿದ್ದರು. ಆಗ ಸುಲ್ತಾನನು ಅಪ್ರಾಮಾಣಿಕ ಅಧಿಕಾರಿಗಳನ್ನು, ಲಂಚಕೋರ ಅಧಿಕಾರಿಗಳನ್ನು ಸಸ್ಪೆಂಡ್, ವಜಾ ಮಾಡಿದ. ಕಂದಾಯ ಅಧಿಕಾರಿಗಳನ್ನು ವಜಾ ಮಾಡಲಾಯಿತು. ಅಷ್ಟೇ ಅಲ್ಲದೆ ಹೊಸ ಕಂದಾಯ ಅಧಿಕಾರಿಗಳು ನೇಮಿಸಿ ಅವರ ಸಂಬಳವನ್ನು ಹೆಚ್ಚಿಸಿದ, ವೇತನ ಸಂಬಳವನ್ನು ಹೆಚ್ಚಿಸಿದ. ಈ ರೀತಿಯಾಗಿ ಕಂದಾಯ ರಂಗದಲ್ಲಿ ಅನೇಕ ಸುಧಾರಣೆಗಳನ್ನು ಮಾಡಿದ. ಮುಂದಿನ ತರಗತಿಯಲ್ಲಿ ಅಲ್ಲಾವುದ್ದೀನನ ಆರ್ಥಿಕ ಸುಧಾರಣೆಗಳು ಅಥವಾ ಬೆಲೆ ಮತ್ತು ಮಾರುಕಟ್ಟೆ ನಿಯಂತ್ರಣವನ್ನು ಅಧ್ಯಯನ ಮಾಡೋಣ.